ಅನನ್ಯವಾದ ಭಕ್ತಿಯನ್ನು ಮಾಡೋದು ಹೇಗೆ ಅಂದರೆ ಜಯತೀರ್ಥರು ಸುಧಾದಿ ಗ್ರಂಥಗಳಲ್ಲಿ ಭಕ್ತಿಯ ಡೆಫಿನೇಷನ್ ಆಚಾರ್ಯರು ಏನು ಕೊಟ್ಟಿದ್ದಾರೆ ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳುವಾಗ ಅದರಲ್ಲಿ ಆ ವಾಕ್ಯದ ಒಂದು ತುಂಡು ಮಾತು, ಅಂತರಾಯ ಸಹಸ್ರೇಣ ಅಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ರೂಪ ಭಕ್ತಿ. ಅಂತರಾಯ ಸಹಸ್ರೇಣ, ಅಂತರಾಯ ಅಂದರೆ ವಿಘ್ನಗಳು, ಅಂತರಾಯ ಅಂದರೆ ತೊಂದರೆಗಳು. ಸಾವಿರಾರು ತೊಂದರೆಗಳು ಬಂದರೂ ಕೂಡ ಒಂದೇ ಒಂದು ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ರೆ ಸಾಕು, ನಮ್ಮ ಹತ್ರ ದೇವರು ನೋಡಲೇ ಇಲ್ಲ, ನಮ್ಮ ಮೇಲೆ ದೇವರು ಕಣ್ಣು ಬಿಡಲೇ ಇಲ್ಲ, ಊರ್ನವನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾನೆ, ನನ್ನ ಹತ್ರ ದೃಷ್ಟಿ ಹಾಕಲೇ ಇಲ್ಲ ಅವನು ಅಂತ, ನಮಗೂ ದೇವರಿಗೂ ಸಂಬಂಧವೇ ಇಲ್ಲ ಅಂತ ಓಡಿಬಿಡ್ತೇವೆ ನಾವೆಲ್ಲ. ಯಾವುದೋ ಒಂದು ಸ್ವಲ್ಪ ವಿಘ್ನ, ಇವತ್ತೊಂದು ಅರ್ಧ ಗಂಟೆ ವಿಘ್ನ ಬಂತು, ಅದಾದ್ಮೇಲೆ ಮತ್ತೆ ಸರಿಯಾಗೋಯ್ತು. ಆಮೇಲೆ ನಾವು ದೇವ್ರ ಹತ್ರ ಸಾರಿ ಕೇಳ್ತೀವ, ಅಯ್ಯೋ ನಾರಾಯಣ ತಪ್ಪಾಯ್ತಪ್ಪ ನಂಗೆ ಕ್ಷಮಿಸು ಆ ಥರ ಚಿಂತನೆ ಮಾಡಿದ್ದಕ್ಕೆ ಅಂತ ಯಾವತ್ತಾದ್ರೂ ಕೇಳ್ತೀವ? ದೊಡ್ಡವರಂತಾರೆ ಅಂತರಾಯ ಸಹಸ್ರೇಣಾಪ್ಯಪ್ರತಿಬದ್ಧ ಪ್ರೇಮ ಪ್ರವಾಹ. ದೇವರಲ್ಲಿ ಪ್ರೇಮ, ಆ ಸ್ನೇಹ, ಆ ಭಕ್ತಿ, ವಿಶ್ವಾಸ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಏನೇ ವಿಘ್ನಗಳು ಬರಲಿ, ತಲೆ ಮೇಲೆ ಬಂಡೆ ಬಿದ್ದು ಹೋಗುವಂತಹ ಸ್ಥಿತಿ ಬರಲಿ, ನಾನು ಅವನನ್ನು ನಂಬಿದ್ದೇನೆ, ನನ್ನನ್ನು ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ, ದೇವರು ನನಗೆ ರಕ್ಷಕನಾಗಿ ಇದ್ದೇ ಇದ್ದಾನೆ ಅನ್ನುವಂತಹ ವಿಶ್ವಾಸ. ಶರಣಾಗತಿ, ಶರಣಾಗತಿ ಅಂದ್ರೆ ಅದೇ ಸುಮ್ಮನೆ ನಮಸ್ಕಾರ ಮಾಡಿ ಓಡೋಗ್ಬಿಡೋದಲ್ಲ. ಶರಣಾಗತಿ ಅಂದರೆ ಎಷ್ಟೇ ಕಷ್ಟ ಬರಲಿ, ಜೀವನದಲ್ಲಿ ಎಷ್ಟೇ ಸವಾಲುಗಳು ಬರಲಿ, ಎಷ್ಟೇ ತೊಂದರೆಗಳು ಬರಲಿ, ಪ್ರಾಣ ಹೋಗುವಂಥ ಸ್ಥಿತಿ ಬರಲಿ, ಅದನ್ನೇ ಭಾಗವತ ಕೇಳಿದ್ದಲ್ವಾ. ಋಷಭನಾಮಕ ಭಗವಂತನ ಅವತಾರ ಆರಂಭ ಆಗಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ, ನಾಭಿರಾಜನ ಯಜ್ಞದಲ್ಲಿ ಭಗವಂತ ಎದುರಿಗೆ ಬಂದಾಗ ಆ ಋಷಿಗಳೆಲ್ಲ ದೇವರಲ್ಲಿ ಮಾಡಿದ ಪ್ರಾರ್ಥನೆ, ಜ್ವರ ಮರಣ ದಶಾಯಾಮಪಿ, ಆ ವಾಕ್ಯದ ಕೊನೆಯ ತುಂಡು ವಾಕ್ಯ ನಾನು ಹೇಳ್ತಿದ್ದೀನಿ, ಜ್ವರ ಮರಣ ದಶಾಯಾಮಪಿ ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು. ಜ್ವರಾದಿ ತಾಪಗಳು ಬಂದಾಗ ಅದನ್ನೇ ಉಪನಿಷತ್ತು ಹೇಳುತ್ತೆ. ಉಪನಿಷತ್ತು ಬೃಹದಾರಣ್ಯಕ ಕೊನೆ ಭಾಗಕ್ಕೆ ಬರುವಾಗ ಅದನ್ನೇ ಹೇಳೋದು. ಕಷ್ಟ ಬಂದಾಗ, ದುಃಖಗಳು ಬಂದಾಗ ಅದನ್ನು ಹೆಂಗೆ ಸಹಿಸೋದು ಅಂತಂದರೆ, ಸುಖ ಬಂದಾಗ ಆನಂದವಾಗಿದ್ದಾಗ ದೇವರಿಗೆ ದೀಪ ಹಚ್ಚೋದು, ನಮಸ್ಕಾರ ಮಾಡೋದು, ದಾನ ಕೊಡೋದು, ದಕ್ಷಿಣೆ ಕೊಡೋದು ಎಲ್ಲ ಇದ್ದದ್ದೇ. ಕಷ್ಟ ಬಂದಾಗ ಅಯ್ಯೋ ದೇವ್ರನ್ನ ತೊಗೊಂಡವ್ರು ಪಕ್ಕಕ್ಕಿಡ್ರಿ, ಫಸ್ಟು ಮೊದಲು ನಾವು ಸ್ಟೇಬಲ್ಲಾಗಿ ನಿಂತ್ಕೊಳ್ಳೋಣ, ಆಮೇಲೆ ದೇವರು, ಆಮೇಲೆ ಧರ್ಮ, ಆಮೇಲೆ ಶಾಸ್ತ್ರ. ಮೊದಲು ನಾವು ಗಟ್ಟಿಯಾಗಿ ನಿಲ್ಬೇಕಲ್ಲ, ನಮಗೇ ಇಲ್ಲ ಠಿಕಾಣಿ, ಇಲ್ಲಿ ದೇವರಿನ್ನೇನು. ನೆನ್ನೆ ಚೆನ್ನಾಗಿರೋವರೆಗೂ ಏನು ಹಬ್ಬಗಳಲ್ಲಿ ಭಕ್ಷ್ಯಗಳು, ಒಳ್ಳೆಯ ವಸ್ತ್ರ ಆಭರಣ ಎಲ್ಲ ನಾವೇ. ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದಾಗ ಅದೇ ಅನುಗ್ರಹ ಮಾಡಿದ ದೇವರ ಮೇಲೆ ತಿರಸ್ಕಾರ ಭಾವ. ಉಪನಿಷತ್ತು ಹೇಳುತ್ತೆ, ಋಷಿಗಳು ಹೇಳ್ತಾರೆ, ಕಷ್ಟ ಬಂದಾಗ, ರೋಗಾದಿಗಳು ಬಂದಾಗ, ದುಃಖ ಬಂದಾಗ ಅದನ್ನು ಏನಂತ ಅನುಸಂಧಾನ ಮಾಡಬೇಕು ಅಂದರೆ ತಪಸ್ಸು ಅಂತ ಅನುಸಂಧಾನ ಮಾಡಬೇಕಂತ. ಹಾಗೆ ಸುಖ ಬಂದಾಗ ಅದನ್ನು ದೇವರು ಕೊಟ್ಟಿದ್ದು ಅಂತ ಈಸಿಯಾಗಿ, ಎಲ್ಲ ದೇವರು ಕೊಟ್ಟಿದ್ರಿ ನಮ್ದೇನಿಲ್ಲ ಅಂತ ಈಸಿಯಾಗಿ ಹೇಳ್ಬಿಡ್ತೇವೆ, ದೇವರಿಂದ ಆಯಿತು ಎಲ್ಲ ಆಯಿತು ಅಂತ. ಕಷ್ಟ ಬಂದಾಗ ಅದು ಹಾಗೇ ಇರಬೇಕು. ಸುಖವನ್ನು ಕೊಟ್ಟವನು ದೇವರು ಹೇಗೆ ನಮಗೆ ಆನಂದವನ್ನು ಕೊಟ್ಟನೋ, ಸುಖಾದಿಗಳ ಸಂಪತ್ತನ್ನು ಕೊಟ್ಟು, ಅದೇ ದುಃಖವನ್ನು ಕೊಟ್ಟವನು ದೇವರೇ. ಪ್ರಾಚೀನ ಕರ್ಮಾನುಸಾರವಾಗಿ ಸುಖವನ್ನೂ ಕೊಡ್ತಾನೆ, ದುಃಖವನ್ನೂ ಕೊಡ್ತಾನೆ. ಸುಖದಲ್ಲಿ ಹೇಗೆ ಶುದ್ಧವಾಗಿ ಇದು ಭಗವಂತನ ಪ್ರೀತಿಗೆ ಕಾರಣವಾಗಲಿ ಅಂತ ಅನುಸಂಧಾನ ಮಾಡ್ತೇವೋ, ಉಪನಿಷತ್ತು ಹೇಳುತ್ತೆ, ಅದೇ ದುಃಖ ಬಂದಾಗ, ಸಂಕಷ್ಟಗಳು ಬಂದಾಗ ಅದನ್ನು ತಪಸ್ಸು ಅಂತ ಅನುಸಂಧಾನ ಮಾಡಬೇಕಂತೆ. ಹಾಗೆ ಅನುಸಂಧಾನ ಮಾಡಿಕೊಂಡಾಗ ಆತ್ಮಶುದ್ಧಿಯೂ ಆಗತ್ತೆ, ಚಿತ್ತಶುದ್ಧಿಯೂ ಆಗತ್ತೆ, ದೇಹಶುದ್ಧಿಯೂ ಆಗತ್ತೆ. ಆಗ ದೇವರಲ್ಲಿ ಒಂದು ಸ್ವಲ್ಪದರಲ್ಲಿ ಭಕ್ತಿ ಅನ್ನೋದು ಬರಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ಶ್ರವಣ ಮಾಡಬೇಕು, ದೇವರ ಮಹಿಮೆಗಳನ್ನು ನಾವು ಕೇಳಬೇಕು ಅಂದರೆ ಮೊದಲಿಗೆ ನಮಗಿರಬೇಕಾದ್ಯಾವುದು ಆಸಕ್ತಿ. ಯಾವುದರಲ್ಲಿ ಆಸಕ್ತಿ ಅಂದರೆ ಕೇಳುವಂತಹ ವಿಷಯದಲ್ಲಿ ಆಸಕ್ತಿ. ಆಸಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಮನಸ್ಸನ್ನು ಇಟ್ಕೊಳ್ಬೇಕು ಗಟ್ಟಿಯಾಗಿ ಅಂತ ಹೇಳ್ತಾನೆ ಕೃಷ್ಣ. ಅವಾಗ ಅರ್ಜುನ ಅಂದ, ಎಲ್ಲ ಇಟ್ಕೋಬೋದು, ಬೇಕಾದರೆ ಮನಸ್ಸನ್ನು ಇಟ್ಕೊಳ್ಳೋದು ಬಹಳ ಕಷ್ಟನಪ್ಪ. ಮನಸ್ಸನ್ನು ಕೃಷ್ಣ
ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಳೋದಿದೆಯಲ್ಲ, ಸಾಧ್ಯ ಇಲ್ಲ. ಕೃಷ್ಣ ಅಂದ, ಹೋಗಲೇ ಅಂತ ಹೇಳಲಿಲ್ಲ. ಅಸಂಶಯಂ, ಡೌಟೇ ಇಲ್ಲ ಅಂತಾನೆ ಕೃಷ್ಣ. ಮನಸ್ಸನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಈ ವಿಷಯದಲ್ಲಿ ಡೌಟೇ ಇಲ್ಲ. ಆದರೆ 2ರಿಂದ ಮನಸ್ಸನ್ನು ಕಂಟ್ರೋಲಿಗೆ ತಗೋಬೋದು. ಇವಾಗ ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದ್ದಾರೆ. ವ್ರತ ಮಾಡುವಾಗ ಮನೋನಿಗ್ರಹವನ್ನು ಮಾಡಿಕೊಳ್ಳಲಿಕ್ಕೆ ಮನಸ್ಸು ಒಂದು ಕಂಟ್ರೋಲಿಗೆ ಬಂತು ಅಂದರೆ ನಾಲಿಗೆ, ಕಿವಿ, ಕಣ್ಣು ಎಲ್ಲ ಕಂಟ್ರೋಲಿಗೆ ಸಾಧಾರಣವಾಗಿ ಬಂತು ಅಂತಲೇ ಅರ್ಥ. ಆದ್ದರಿಂದ ಇಂಥ ವ್ರತಾದಿಗಳನ್ನು, ಉಪವಾಸಾದಿಗಳನ್ನು ಇದೆಲ್ಲವನ್ನು ಮಾಡ್ತಾ 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 ಬಂದರೆ ಪೂರ್ಣವಾಗಿ ಅಲ್ಲದೆ ಇದ್ದರು ನಿಧಾನವಾಗಿ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಕೃಷ್ಣ ಹೇಳಿದ ಮಾತು, ಅಭ್ಯಾಸ ಮಾಡು, ಪ್ರಯತ್ನ ಮಾಡು, ಮತ್ತೆ ಸಿಕ್ಕಿದ್ದೆಲ್ಲ ಒಳಗೆ ಹಾಕೋಬೇಡ. ಮನಸ್ಸು ಡಸ್ಟ್ಬಿನ್ ಅಲ್ಲ. ನೋಡಿದ್ದು, ಕೇಳಿದ್ದು, ಮುಟ್ಟಿದ್ದು, ಮೂಸಿದ್ದು ಎಲ್ಲವನ್ನ ಮನಸ್ಸಲ್ಲಿ ಹಾಕೊಂಡು ರಾತ್ರಿ ಮಲಗುವಾಗ ನನ್ನ ವಿಷಯವೇ ಆಲೋಚನೆಗೆ ಬರದೇ ಇರುವಷ್ಟು ಬೇರೆ ಪ್ರಪಂಚವೆಲ್ಲ ದುಃಖಮಯವಾಗಿದೆ, ಅಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ ಅಂತ ಆಲೋಚನೆ ಮಾಡಿ 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 ನನ್ನ ನಿದ್ರೆ, ಆ ಮೂಲಕ ನನ್ನ ಆರೋಗ್ಯ, ಸಾಧನೆ, ಆಯಸ್ಸು, ಜನ್ಮ ಎಲ್ಲವನ್ನ ವ್ಯರ್ಥ ಮಾಡಿಕೊಳ್ಳದೆ ಮನಸ್ಸನ್ನು ನಿಧಾನವಾಗಿ ಕಂಟ್ರೋಲಿಗೆ ತಗೊಂಡು ಬಾ. ಅಭ್ಯಾಸ ಮಾಡು. ಅಭ್ಯಾಸ ಮಾಡ್ತಾ ಬಂದರೆ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಅಭ್ಯಾಸ ಮಾಡು, ಮನಸ್ಸಿಗೆ ಕಂಟ್ರೋಲ್ ಬರುತ್ತೆ ಹೇಳೋದಲ್ಲೇ ಬಹಳ ಸುಲಭ. ಅದು ಹೆಂಗೆ ತಗೊಳ್ಳೋದು ಅಂದರೆ ಮನಸ್ಸನ್ನು ದೇವರಿಗೆ ಅರ್ಪಣೆ ಮಾಡಿಬಿಡ್ಬೇಕು. ಅದನ್ನೇ ಸಪ್ತಾನ್ನ ಬ್ರಾಹ್ಮಣ ಅಂತ ಉಪನಿಷತ್ತಲ್ಲಿ ಬರುತ್ತೆ. ಬೃಹದಾರಣ್ಯಕದಲ್ಲಿ 7 ಅನ್ನಗಳನ್ನು ದೇವರು ಸೃಷ್ಟಿ ಮಾಡಿದ. ಪಶುಗಳಿಗೆ, ಮನುಷ್ಯರಿಗೆ, ದೇವತೆಗಳಿಗೆ, ಹೀಗೆಲ್ಲ ಅವರವ್ರಿಗೆ ಏನೇನು ಬೇಕೋ ಊಟ ಸೃಷ್ಟಿ ಮಾಡಿದ. 7 ಅನ್ನಗಳನ್ನು, ಅದರಲ್ಲಿ 4 ಅನ್ನಗಳನ್ನು ಬೇರೆ ಬೇರೆಯವ್ರಿಗೆ ಕೊಟ್ಟ. 3 ಅನ್ನವನ್ನು ಮಾತ್ರ ದೇವರು ಅವನಿಗೆ ಇಟ್ಕೊಂಡಂತೆ. ನೋಡಿ, ಬೇರೆಯವರಿಗೆಲ್ಲ ಒಂದೊಂದೇ ಅನ್ನ ಕೊಟ್ಟರೆ ದೇವರು ಅವನಿಗೋಸ್ಕರವಾಗಿ 3 ಅನ್ನವನ್ನು ಇಟ್ಟುಕೊಂಡ ಅಂತ ಬೃಹದಾರಣ್ಯಕ್ಕೆ ಹೇಳುತ್ತೆ. ಯಾವುದು 3 ಅನ್ನ ಅಂದರೆ ನಾವು ಯಾವುದು ಕೊಡ್ಲಿಕ್ಕೆ ಆಗೋದಿಲ್ವೋ, ನಾವು ಗುಡ ಅನ್ನ ಕೊಡ್ತೇವೆ, ಚಿತ್ರಾನ್ನ ಕೊಡ್ತೇವೆ ದೇವರಿಗೆ, ಒಳ್ಳೆ ಭಕ್ಷ್ಯ, ಭೋಜ್ಯ, ಪಾಯಸ ಎಲ್ಲ ಕೊಟ್ಬಿಡ್ಬೋದು ದೇವರಿಗೆ ನೈವೇದ್ಯ ಮಾಡಿ ಹಬ್ಬಗಳಲ್ಲಿ. ಆದರೆ ಕಷ್ಟಪಟ್ಟು ಕೊಡಬೇಕಾದ ಅನ್ನ ಯಾವುದು ಅಂದರೆ ಮಾತು, ಮನಸ್ಸು ಮತ್ತು ಪ್ರಾಣ. ಇದೇ ನಾವು ಕೊಡ್ಲಿಕ್ಕೆ ಕಷ್ಟಪಡೋದು. ಊರಿಂದೆಲ್ಲ ಮಾತಾಡ್ತಾ ಇರ್ತೇವೆ, ಬೇಡ ಬೇಡ ವಿಷಯಗಳೆಲ್ಲ ಮಾತಾಡ್ತಾ ಇರ್ತೇವೆ. ಅದೇ ಮಾತನ್ನ ನಾಮಸ್ಮರಣೆಯನ್ನಾಗಿ ಪರಿವರ್ತನೆ ಮಾಡಿಕೊಂಡು, ಕೃಷ್ಣ ನಾನು ಆಡಿದ ಮಾತು ನಿನಗೆ ಅರ್ಪಣೆ ಆಗಲಿ ಅಂತ ಸಮರ್ಪಣೆ ಮಾಡಿಬಿಟ್ರೆ ಆ ಮಾತು ಏನಾಯಿತು? ದೇವರಿಗೆ ಅನ್ನ ಆಯಿತು. ಕೃಷ್ಣ ಕೇಳಿದ ಅದೇ, ನೀನು ಆಡುವ ಮಾತುಗಳೆನ್ನುವ ಅನ್ನವನ್ನು ನನಗೆ ಅರ್ಪಣೆ ಮಾಡು. ಕೃಷ್ಣ ಹೇಳಿದ ಗೀತೆಯಲ್ಲಿ, ಯಾವುದು ತಿಂತ್ಯ, ಯಾವುದು ಶಾಸ್ತ್ರಕ್ಕೆ ವಿರೋಧವಲ್ಲ, ಆ ಅನ್ನವನ್ನು ನನಗೆ ಕೊಟ್ಟು ನೀನು ತಿನ್ನು ಅಂದ. ಯಾವುದು ಶಾಸ್ತ್ರ ವಿರುದ್ಧವಲ್ಲ ಆ ಎಲ್ಲ ಪದಾರ್ಥಗಳನ್ನು ನನಗೆ ಕೊಟ್ಟು ನೀನು ಸ್ವೀಕಾರ ಮಾಡ್ಕೋ. ನೀನು ತಿನ್ನೋದೆಲ್ಲ ಕೊಡಬೇಡ. ನೀನು ತಿನ್ನೋದ್ರಲ್ಲಿ 75 ಭಾಗ ಬೇಡದ್ದೇ ಅಂತ ಗೊತ್ತಿದೆ. ಆದರೆ ಶಾಸ್ತ್ರ ವಿರುದ್ಧವಾದದ್ದು ಯಾವುದಿದೆ ಅದು ಬೇಡ. ಶಾಸ್ತ್ರವಿಹಿತವಾದ ಪದಾರ್ಥಗಳು ಯಾವುದಿದೆ ಅದನ್ನು ನನಗೆ ಕೊಟ್ಟು ನೀನು ತಿನ್ನು, ಅದೇ ನೈವೇದ್ಯ. ಅದನ್ನೇ ಉಪನಿಷತ್ತು ಹೇಳುತ್ತೆ. ಮಾತು, ಮನಸ್ಸು ಮತ್ತು ಪ್ರಾಣ. ನಾವು ಆಡುವ ಮಾತುಗಳು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಅದು ಪ್ರಯತ್ನ, ಅಭ್ಯಾಸ. ಎಚ್ಚರಿಕೆಯಿಂದ ಆಡಬೇಕು ಅಂತ ಹೇಳುತ್ತೆ ಎಂದು ಉಪನ್ಯಾಸ ಮಾಡಿ ಕೆಳಗಿಳಿದು ಬಿಡೋದು ಸುಲಭ. ನಾಳೆ ಬೆಳಗ್ಗೆ ನಾನು ಮಾತು ಜಾರ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ಅದೇ ಅನ್ನವನ್ನು ತಿನ್ನೋರು, ಅದೇ ಜನಗಳ ಮಧ್ಯೆ ಇರೋ, ಅದೇ ಗಾಳಿ, ಅದೇ ನೀರು. ಆದ್ದರಿಂದ ಕಲಿ ಎಲ್ಲೆಲ್ಲಿಂದ ಏನು ಪ್ರವೇಶ ಮಾಡಿ ಮಾತನ್ನು ಜಾರಿಸ್ಬಿಡ್ತಾನೆ ಗೊತ್ತಿಲ್ಲ. ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ. ಲಕ್ಷ್ಮೀದೇವಿ, ಅಗ್ನಿ, ಅಲ್ಲಿಂದ ಉತ್ತಮ ದೇವತೆಗಳು, ಮುಖ್ಯವಾಗಿ ಮಹಾಲಕ್ಷ್ಮೀ ದೇವಿ, ಲಕ್ಷ್ಮಿಯ ಒಳಗೆ ನಿಂತಿರತಕ್ಕಂಥ ಸ್ತ್ರೀ ರೂಪನಾದ ಹಯಗ್ರೀವ,
ನಮ್ಮಿಂದ ಒಳ್ಳೆ ಮಾತನ್ನು ಬರೆಸಲಿ ಎನ್ನುವಂತಹ ಪ್ರಾರ್ಥನೆ. ಆಡಿದ ಮಾತುಗಳೆಲ್ಲ ದೇವರ ನಾಮಗಳಾಗಿಬಿಡ್ಲಿ. ಹಾಗಂದ್ರೆ ಹಾಗನುಸಂಧಾನ ಮಾಡಿಕೊಂಡ್ರೆ ಮಾತೆನ್ನುವ ಅನ್ನವನ್ನು ದೇವರಿಗೆ ಕೊಟ್ಟಂತಾಯ್ತು. ಅದಾದಮೇಲೆ ಎರಡನೇದು ಅತ್ಯಂತ ಕಷ್ಟಕರವಾದದ್ದು, ಈಗ ನಾವು ಮಾತಾಡ್ತಿರ್ತಕ್ಕಂಥದ್ದು ಮನಸ್ಸು. ಊರಿಂದೆಲ್ಲ ನಾನು ಮೊದಲೇ ಹೇಳಿದ ಕಸ ಕಡ್ಡಿಗಳನ್ನೆಲ್ಲ ಮನಸ್ಸೆನ್ನುವ ಡಸ್ಟ್ಬಿನ್ ಅಂತ ಮಾಡ್ಕೊಂಡು ಹಾಕದೆ, ಆ ಮನಸ್ಸಂತನ್ನೋದು ನಿರ್ಮಲವಾದ ತತ್ವಗಳನ್ನು ಅನುಸಂಧಾನ ಮಾಡಲಿಕ್ಕೆ, ಚಿಂತನೆಯನ್ನು ಮಾಡಲಿಕ್ಕೆ, ಪಾಸಿಟಿವಿಟಿ, ಅತ್ಯದ್ಭುತವಾಗಿರತಕ್ಕಂತಹ ಕಂಪನಗಳನ್ನು, ದೇವರ ಗುರುಗಳ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಮನಸ್ಸನ್ನು ನಾವು ಓಪನ್ ಅಪ್ ಮಾಡಿಟ್ಟುಕೊಂಡಾಗ ಕಸಕಡ್ಡಿಗಳು ಬರಲ್ಲ. ಅಂಥ ಮನಸ್ಸು ನಿರ್ಮಲವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ. ಅಂತಹ ಶುದ್ಧವಾದ ಮನಸ್ಸು ದೇವರಿಗೆ ಅನ್ನ. ನಮ್ಮಿಂದ ದೇವರು ಎಕ್ಸ್ಪೆಕ್ಟ್ ಮಾಡೋದು ಇದನ್ನೇ. ಅದಾದ್ಮೇಲೆ ಮೂರನೇ ಅನ್ನ ಅಂದರೆ ದೇವರಿಗೆ ಮೂರನೇದು, ಸಂಖ್ಯೆಯಲ್ಲಿ ಏಳನೇದು. ಆ ಏಳನೇದ ಕೊನೆಯದು ಯಾವುದು ಹೇಳುದು? ಪ್ರಾಣ. ನಮ್ಮೆಲ್ಲ ಇಂದ್ರಿಯಗಳು. ಇದಕ್ಕೂ ಇಷ್ಟ ಇಲ್ಲ. ನಮ್ಮೆಲ್ಲ ಇಂದ್ರಿಯಗಳು, ಆ ಇಂದ್ರಿಯಗಳ ಮೂಲಕ ಮಾಡುವ ಎಲ್ಲ ಕರ್ಮಗಳನ್ನು, ಎಲ್ಲ ಕೆಲಸಗಳನ್ನು ಕೃಷ್ಣ ನಿನಗರ್ಪಣೆ. ಆದ್ದರಿಂದ ಅದು ಮೂರು ತಪಸ್ಸು: ದೈಹಿಕ, ವಾಚಿಕ, ಮಾನಸಿಕ. ನೋಡಿ, ಆ ಸಪ್ತಾನ್ನ ಬ್ರಾಹ್ಮಣದಲ್ಲಿ ತನಗೋಸ್ಕರವಾಗಿ ದೇವರು ಏನು ಅನ್ನವನ್ನು ಇಟ್ಟುಕೊಂಡಿದ್ದಾನೆ, ಆ ಅನ್ನದ ಬಗ್ಗೆ ವಿವರಣೆಯನ್ನು ಗೀತೆಯಲ್ಲಿ ಕೊಟ್ಟ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಎಲ್ಲ ಗಟ್ಟಿಯಾದ ಇಂದ್ರಿಯಗಳಿಂದ ನಾವು ಮಾಡುವ ತಪಸ್ಸು ಯಾವುದು? ಶಾರೀರಿಕವಾದ ತಪಸ್ಸು, ಭಗವಂತನಿಗೆ ಅರ್ಪಣೆ ಮಾಡೋದು, ದೇವತೆಗಳ, ದ್ವಿಜರ, ಗುರುಗಳ, ಜ್ಞಾನಿಗಳ ಪೂಜೆ, ಯಜ್ಞಯಾಗಾದಿಗಳು ಎಲ್ಲವನ್ನ ಮಾಡೋದು ಶಾರೀರಿಕವಾದ ಸಮರ್ಪಣೆ ದೇವರಿಗೆ. ಪ್ರಾಣಗಳು ಅಂದರೆ ಇಂದ್ರಿಯಗಳು. ಅದಾದ ಮೇಲೆ ಶುದ್ಧವಾದ ಮಾತುಗಳು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಮಾತೆನ್ನುವ ಅನ್ನವನ್ನು ಭಗವಂತನಿಗೆ ಕೊಡೋದು ಹೇಗೆ? ತಪಸ್ಸಿನ ಮೂಲಕ. ಅಂದರೆ ನಮ್ಮ ಮಾತು ಯಾರಿಗೂ ಉದ್ವೇಗ ಬರುವಂತೆ ಇರಬಾರ್ದು. ಮಾತನ್ನು ಕೇಳಿ ಹಾಗೆ ಹೊಡೆದು ಬಿಡೋದು ಅಂತ. ಮಾತನ್ನು ಕೇಳಿ, ನಾವು ಆಡುವ ಮಾತುಗಳನ್ನು ಕೇಳಿ, ನಾವು ಯಾಕಿನ್ನೂ ಶಾಸ್ತ್ರ ಓದಿಲ್ಲ, ನಾವು ಯಾಕಿನ್ನೂ ದೇವರಲ್ಲಿ ಭಕ್ತಿ ಮಾಡಿಲ್ಲ, ನಮ್ಮ ಬಾಯಲ್ಲಿ ಯಾಕೆ ನಾಮಸ್ಮರಣೆ ಬರ್ತಾ ಇಲ್ಲ ಅನ್ನುವ ಉದ್ವೇಗ ತಂದುಕೊಟ್ರೆ ಸಾರ್ಥಕ ಆಗುತ್ತೆ. ಆ ಉದ್ವೇಗ ಕೊಡಲಿಬೇಕಾದ್ರೆ ಹೊಡೆಯ ಉದ್ವೇಗ ಬೇಡ. ಅನುದ್ವೇಗಕರಂ ವಾಕ್ಯಂ, ಶಾಸ್ತ್ರೋಕ್ತವಾದ ಮಾತು, ಪ್ರಿಯವಾದ ಹಿತವಾದ ಮಾತುಗಳು, ಅದರ ಹಿನ್ನೆಲೆಯಲ್ಲಿರುವಂತಹ ವಿಶಿಷ್ಟವಾದ ಅಧ್ಯಯನ, ಇದೆಲ್ಲ ವಾಂಗ್ಮಯ ತಪಸ್ಸು. ನಾವು ನಾಲಿಗೆಯಿಂದ ಭಗವಂತನಿಗೆ ಅರ್ಪಣೆ ಮಾಡುವ ಅನ್ನ ಇದು. ಮನಸ್ಸಿಂದ ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಚತೆ. ಕೃಷ್ಣ ಹೇಳ್ತಾನೆ, ಮನಃಪ್ರಸಾದ, ಮನಸ್ಸನ್ನು ಯಾವಾಗಲೂ ಆ ಮುದುಡಿದ, ಬಾಡಿ ಹೋದ, ಬಣ್ಣ ಕಳೆದುಕೊಂಡ ಹೂವಿನಂತೆ ಇಟ್ಟುಕೊಂಡಿರಬಾರ್ದು. ಅರಳಿದ ಹೂವು ಆಗಿರ್ಬೇಕು ಯಾವಾಗಲೂ. ಚಿಕ್ಕ ಹೂವು, ದೊಡ್ಡ ಹೂವು, ಪರಿಮಳವನ್ನು ಬೀರುವ ಅರಳಿದ ಹೂವಿನಂತೆ ಮನಸ್ಸು ಪ್ರಸನ್ನವಾಗಿರಬೇಕು. ಮನಸ್ಸು ಪ್ರಸನ್ನವಾಗಿದ್ದಾಗ ಮುಖದಲ್ಲಿ ಸೌಮ್ಯತೆ ಅನ್ನೋದು ಬರುತ್ತೆ. ಮನಸ್ಸು ಯಾವಾಗ ವ್ಯಗ್ರವಾಗಿದೆ ಅದರ ಪ್ರತಿಫಲನ ಮುಖದಲ್ಲಿ ಬರುತ್ತೆ. ಯಾಕೋ ನಿಮ್ಮ ಮುಖ ನೋಡ್ತಾ ಇದ್ರೆ, ಕಣ್ಣನ್ನು ನೋಡ್ತಾ ಇದ್ರೆ ಮನಸ್ಸು ಸರಿಗಿಲ್ಲ ಅನ್ನಿಸ್ತಾ ಇದೆ ಅಂತ ಹೇಳ್ತೀವಲ್ಲ. ಮನಸ್ಸು ಪ್ರಸನ್ನವಾಗಿದ್ದರೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಮುಂದೆ ವಿಸ್ತಾರವಾಗಿ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಮನಃಪ್ರಸಾದ ಅತ್ಯಂತ ಪ್ರಧಾನವಾದದ್ದು. ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಳೋದು, ಸೌಮ್ಯವಾಗಿರೋದು, ಇಂದ್ರಿಯಗಳನ್ನು ಆದಷ್ಟು ಕಂಟ್ರೋಲ್ ಮಾಡೋದು, ಭಾವವನ್ನು ಶುದ್ಧವಾಗಿ ಇಟ್ಟುಕೊಳ್ಳೋದು. ಭಾವ ಅಂದರೆ ಏನು? ಮತ್ತು ಅಲ್ಲಿಂದ ನಿಧಾನವಾಗಿ ಹಾರಬೇಕು. ಭಾವ ಅನ್ನೋದು ಶುದ್ಧಿಯಾಗಬೇಕು ಅಂತಂದರೆ, ಭಾವ ಅಂದರೆ ಒಳಬಗೆ, ಒಳಗಿಂದು ಅಂತೀವಿ. ಆಚಾರ್ಯರು ಬೇರೆದೇ ಅರ್ಥ ಬರೀತಾರೆ. ಭಾವ ಅಂದರೆ ಭಕ್ತಿ. ತುಂಬ ಭಾವುಕರಪ್ಪ ಅವರು ಅಂತೀವಿ. ತುಂಬ ಭಾವುಕರು ಅಂದರೆ ಏನು? ಭಾವುಕರು ಅಂದ್ರೇನು? ಆಚಾರ ಅರ್ಥ ಮಾಡ್ತಾರೆ, ಯಾರಲ್ಲಿ ಭಾವ ಚೆನ್ನಾಗಿದೆ ಅವರು ಭಾವುಕರು. ಭಾವೋ ಭಕ್ತಿ ಸಮುದ್ದಿಷ್ಟ ತದ್ವಾನ್ ಭಾವುಕ ಉಚ್ಯತೆ. ಇಲ್ಲೇ ಹೇಳಿದ ಮಾತಾಚಾರ್ಯರು. ಆದ್ದರಿಂದ
ದೇವರಲ್ಲಿ ಭಕ್ತಿ ಮಾಡಬೇಕು ಅಂದರೆ ದೇವರ ಶ್ರವಣವನ್ನು ಮಾಡಬೇಕು. ದೇವರ ಮಹಿಮಾ ಶ್ರವಣ ಮಾಡಬೇಕು ಅಂದರೆ ಮಾತು, ಮನಸ್ಸು, ದೇಹ ಇದಷ್ಟನ್ನು ದೇವರಿಗೆ ಅನ್ನ ಅಂತ ಕೊಡುವಂಥ ಭಾವ ಇರಬೇಕು. ಕೊಟ್ಟಾಗ ದೇವರಲ್ಲಿ ಭಕ್ತಿ ಬರುತ್ತೆ. ಇವಾಗ ನಿಧಾನವಾಗಿ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ, ಅದಾದ್ಮೇಲೆ ದ್ರಷ್ಟವ್ಯ, ನೋಡಬೇಕು ಅನ್ನುವಂಥ ವಿಷಯಕ್ಕೆ ಸುಂದರವಾದ ಪ್ರಮೇಯ ನಿರೂಪಣೆಯನ್ನು ಆಚಾರ್ಯರು ಮಾಡ್ತಾರೆ. ಅದನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ. ಇಲ್ಲಿ ಹೇಳ್ತಾರೆ ದೇವರಲ್ಲಿ ಭಕ್ತಿಯನ್ನು ಮಾಡೋದು ಅಂತ. ದೇವರಲ್ಲಿ ಭಕ್ತಿ ಮಾಡೋದು ಏನು? ಆಚಾರ್ಯ ಹೇಳ್ತಾರೆ ದೇವರು ಎಲ್ಲರಿಗಿಂತ ಉತ್ತಮ. ನಮಗಿಂತ ಅವರು, ಅವ್ರಿಗಿಂತ ಅವರು, ಅವರು ಅಂತ ನೋಡ್ತಾ ಲೆಕ್ಕ ಹಾಕ್ತಾ 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 ಕೊನೆಗೆ ನಿಲ್ಲೋರು ಯಾರು? ಬ್ರಹ್ಮದೇವರು, ಜೀವೋತ್ತಮರು. ಅವರು ಸರ್ವೋತ್ತಮರ ಅಂದರೆ ಇಲ್ಲ. ಅವರು ಯಾರು ಸ್ತೋತ್ರ ಮಾಡ್ತಾರೆ? ಮಹಾಲಕ್ಷ್ಮಿ. ಅವಳಿಗಿಂತಲೂ ಉತ್ತಮನಾಗಿದ್ದಾನೆ ಅಕ್ಷರ ಪುರುಷೋತ್ತಮ. ಅದನ್ನೇ ಕೃಷ್ಣ ಹೇಳಿದ್ದು ಗೀತೆ ಸಾರ. ನಾನು ಕ್ಷರಾಕ್ಷರ ಪುರುಷೋತ್ತಮ ಇದ್ದೇನೆ, ಎಲ್ಲರಿಗಿಂತ ಉತ್ತಮನಿದ್ದೇನೆ ಎನ್ನುವಂತಹ ಸ್ನೇಹ ಏನಿದೆ, ಆ ಸ್ನೇಹಕ್ಕೇನು ಕರೀತಾರೆ? ಭಕ್ತಿ. ಸರ್ವಸ್ಮಾದುತ್ತಮೈತಿ ಸಮ್ಯಕ್ ಸ್ನೇಹಯುತ ಮತಿ. ಅದು ಇವಾಗ ಬಂತು. ಪ್ರವಚನ ಕೇಳುವಾಗ ಸ್ವಾಮಿಗಳು ಮಂಗಳಾರತಿ ಮಾಡಿ ಪೂಜೆ ನೋಡುವಾಗ, ಮಂಗಳಾರತಿ ಮಾಡುವಾಗ ವಾದ್ಯಗಳ ಘೋಷ ಎಲ್ಲ ಹಾಗೇ ಇರುತ್ತೆ. ನಮ್ಮನ್ನು ಉದ್ರೇಕಿತರನ್ನಾಗಿ ಮಾಡೋ ಹಾಗಿರುತ್ತೆ. ಕಣ್ಣಲ್ಲಿ ನೀರು ಬರೋದೇನು, ಓ ಅಂತ ಅನ್ನೋದೇನು, ಮುಗಿಸ್ಕೊಂಡು ಹೋದ್ಮೇಲೆ ಹಾಗೆ ಇದೆಯಾ? ಅಯ್ಯೋ ಪ್ರವಚನಕ್ಕೆ ಪ್ರವಚನ, ಪೂಜೆಗೆ ಪೂಜೆ, ಈಗ ಮನೆಗೆ ಹೋಗಿ ಮಳೆ ಬೇರೆ ಬರ್ತಾ ಇದೆ, ಫಸ್ಟ್ ಮನೆಗೆ ಹೋದ್ರೆ ಸಾಕಾಗಿದೆ ನಮಗೆ ಅಂತ ಭಾವ ಬಂದುಬಿಟ್ರೆ ಸುಸ್ಥಿರವಾದ ಭಕ್ತಿ ಆಗೋಲ್ಲ. ಅದು ತಾತ್ಕಾಲಿಕ, ಅದು ಕ್ಷಣಿಕ. ಹಾಗಾಗಬಾರ್ದು. ಆಚಾರ್ಯ ಹೇಳ್ತಾರೆ ದೇವರು ದೊಡ್ಡವನು ಅನ್ನುವ ಸ್ನೇಹ ಬುದ್ಧಿಯಲ್ಲಿ ದೃಢವಾಗಿ ಇರಬೇಕು, ಸುಸ್ಥಿರ. ಆ ಅನುಸಂಧಾನವನ್ನೇ ಭಕ್ತಿ ಅಂತ ಕರೀತಾರೆ. ಆ ಭಕ್ತಿಯಿಂದ ಮೋಕ್ಷ ಆಗಿಬಿಡುತ್ತೆ. ತಯಾ ಮೋಕ್ಷೋ ಭವತ್ಯೇವ, ಮೋಕ್ಷ ಆಗಿಬಿಡುತ್ತೆ. ಸರಿ, ನಮಗೆ 3 ದಿನ ಕಂಟಿನ್ಯೂಸ್ ಆಗಿ ಆ ಭಾವ ನಮಗಿತ್ತು. ದೇವರು ದೊಡ್ಡವನು, ದೇವರು ದೊಡ್ಡವನು, ದೇವರು ದೊಡ್ಡವನು ಅನ್ನೋ ಭಾವ ನಮಗಿತ್ತು. ಹೇಗೆ ಅಂದರೆ ಈ ವ್ರತ ಆಗೋ ತನಕ ವ್ರತ ಮಾಡ್ತೀವಿ ಅಂತ. ಈ ವ್ರತ ಮುಗಿದು ಬೇರೆದು ಬಂದ ಮೇಲೆ ತಿಂಗಳಿಡೀ ತಿಂದಿರಲ್ಲ, ಇಷ್ಟಿಷ್ಟು ತಿನ್ಬಿಡೋದು, 3-4 ಹೊತ್ತು ಮಾಡಿಕೊಂಡು. ಆ ಥರ ಅಲ್ಲ ಅದು. ಬಿಡಬೇಕು ಅಂದರೆ ಶಾಸ್ತ್ರ ಹೇಳಿದೆ ಅಂತ ಬಿಡೋದಲ್ಲ. ಸಹಜವಾಗಿ ಹೌದಪ್ಪ ಶಾಸ್ತ್ರ ಹೇಳಿದೆ, ಅವ್ರು ಬೇಜಾರು ಮಾಡ್ಕೊತಾರೆ, ಇವ್ರು ಬೇಜಾರು ಮಾಡ್ಕೊತಾರೆ. ಅಕಸ್ಮಾತ್ ನಮ್ದ್ಯಾರ ಪಂಕ್ತಿಲಿ ಕೇಳಿಬಿಟ್ರೆ ನೀವು ವ್ರತನೇ ಮಾಡಲ್ವೇನ್ರಿ ಅಂತ ಯಾರು ಕೇಳಿಬಿಟ್ರೆ, ಅದಕ್ಕೋಸ್ಕರ ವ್ರತ ಮಾಡ್ತೀನಿ ನಾನು. ಮನೆ ಒಳಗೆ ನನ್ನ ಇಷ್ಟ, ಯಾರು ಮನೆ ಒಳಗೆ ಬರಲ್ವಲ್ಲ. ನಾವು ಹೊರಗಿದ್ದಾಗಲೂ ಮನೆ ಒಳಗಿದ್ದಾಗಲೂ ನೋಡುವ ಸರ್ವಸಾಕ್ಷಿ ಒಬ್ಬ ಇದ್ದಾನೆ ಅನ್ನೋದು ವ್ರತದಲ್ಲಿ, ಅವ್ರತದಲ್ಲಿ, ಚಾತುರ್ಮಾಸ್ಯದಲ್ಲಿ, ಎಲ್ಲ ಕಾಲಗಳಲ್ಲಿ ನಿತ್ಯ ನಿರಂತರವಾಗಿ ಜೀವನದ ಉದ್ದಕ್ಕೂ ಸುಸ್ಥಿರವಾಗಿದ್ದಾಗ ಆ ಭಕ್ತಿ ಮೋಕ್ಷ ಕಾರಣ ಆಗುತ್ತೆ. ಆ ಭಕ್ತಿ ಏನಾಗಬೇಕು? ಪೂರ್ಣವಾಗಬೇಕು, ವಿಕಸಿತ ಆಗಬೇಕು, ಪೂರ್ಣ ವಿಕಾಸಗೊಳ್ಳಬೇಕು ಭಕ್ತಿ. ಅದು ಸಾಚೇತ್ ಪೂರ್ಣ ಸ್ವಯೋಗ್ಯತಃ. ನಮ್ಮ ಯೋಗ್ಯತೆಗನುಗುಣವಾಗಿ ಆ ಭಕ್ತಿ ಏನಾಗಬೇಕು? ಆಚಾರ್ಯ ಹೇಳ್ತಾರೆ ಪೂರ್ಣವಾಗಿ ಡೆವಲಪ್ ಆಗಬೇಕು. ಆ ಭಕ್ತಿ ಪೂರ್ಣ ಆಗೋದು ಯಾವಾಗ? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ಅಪರೋಕ್ಷ ದೃಶಾಯುಕ್ತ ಸಾ ಪೂರ್ಣೇತ್ಯಭಿಧೀಯತೆ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಆ ಭಕ್ತಿ ಏನಾಗುತ್ತೆ? ಪೂರ್ಣ. ಬಂಡಿ ಸಾಕು, ನಿಲ್ಲಿಸಿ, ಪ್ರವಚನ ಎದ್ದೋಗೋಣ ಸೀದಾ. ಏನು ಅಪರೋಕ್ಷ ಬಂದಮೇಲೆ ಪೂರ್ಣ ಆಗೋಗುತ್ತೆ? ಅಪರೋಕ್ಷ ಬರೋದು ಯಾವಾಗ? ಪೂರ್ಣ ಆಗೋದು ಯಾವಾಗ? ಅದಕ್ಕೆ ನಾವೆಲ್ಲ ತಕ್ಷಣದೆಲ್ಲ ಇನ್ಸ್ಟಂಟಾಗಿ ಬರೋದ್ರಿಂದ ನಾವೆಲ್ಲ ಕೇಳಿ ಓಡ್ಬಿಡ್ತೀವಿ ಸೀದಾ. ಮುಂದೆ ಏನು ಹೇಳ್ತಾರೆ ಆಚಾರ್ಯ ಕೇಳಬೇಕು ಅದನ್ನು. ಅಪರೋಕ್ಷ ದೃಶಿಶ್ಚಾಪಿ ಮಹಾಚಾರ್ಯೋಕ್ತ ದರ್ಶನಂ. ಅಪರೋಕ್ಷ ಜ್ಞಾನ ಬರೋದು ಹೇಗೆ? ಆಚಾರ್ಯ ಹೇಳ್ತಾರೆ ಮಹಾಚಾರ್ಯರು ಯೋಗ್ಯರಾದ, ಸುಮ್ಮನೆ ಸ್ವರೂಪೋದ್ಧಾರಕರು ಅಂತ ನಾವೇನು ಹೇಳ್ತೇವೆ, ಆ ಸ್ವರೂಪೋದ್ಧಾರಕರಾದ ಗುರುಗಳು ಬಂದು ನಮಗೆ ಉಪದೇಶ ಮಾಡಿ, ನಿನ್ನ ಬಿಂಬ ಇದಪ್ಪ, ಅದಕ್ಕೆ ಯೋಗ್ಯವಾದ ಗುಣಗಳ ಅನುಸಂಧಾನ ಹೀಗಿದೆ, ನೀನು ಮಾಡು ಅಂತ ಉಪದೇಶ ಮಾಡ್ತಾರೆ. ಅಪರೋಕ್ಷ ದೃಶಿಶ್ಚಾಪಿ ಮಹಾಚಾರ್ಯೋಕ್ತ ದರ್ಶನಂ. ದೊಡ್ಡವರು ಹೇಳಿದಾಗ, ನಮ್ಮ ಗುರುಗಳು ಹೇಳಿದಾಗ, ನಮ್ಮ ಗುರುಗಳು ಅಂದರೆ ನಿಯತ ಗುರುಗಳು ಅಂತ ಇರ್ತಾರೆ, ನಮಗೆ ಅಂತ ದೇವರಿಟ್ಟ ಗುರುಗಳು ಅಂತ ಇರ್ತಾರೆ. ಅವರು ಕಾಲ ಬಂದಾಗ ತತ್ವೋಪದೇಶವನ್ನು ಮಾಡಿ ನಿನ್ನ ಬಿಂಬ ಇದು, ಉಪಾಸನೆ ಮಾಡು ಅಂತ ಹೇಳಿ ಹೋಗ್ತಾರೆ. ಅವರು 2 ರೀತಿ, ಇವರು ಮನೆ ಕಟ್ಕೊಂಡಿರಲಿ, ಚೆನ್ನಾಗಿ ಸಂತೋಷವಾಗಿರಲಿ, ಸಂಪತ್ತು ಬರಲಿ, ಅದು
ಸ್ವರ್ಗಾದಿ ಫಲಗಳಿಗೆ ಕಾರಣ ಆಗುತ್ತೆ ಹೊರತು ಮೋಕ್ಷ. ಸ್ವರೂಪ ಗುರುಗಳೇ ಹೀಗೆ ಉಪದೇಶ ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣ ಆಗಲ್ಲ. ಆಚಾರ್ಯ ಅಂತಾರೆ, ಸೋಪಿಯನ್ ಮೋಕ್ಷನೀಯತಂ ಮನಸಾ ಸಮುದೀರೇ. ಆ ಸ್ವರೂಪಭೂತರಾದ ಗುರುಗಳು ಪೂರ್ಣವಾದ ಮನಸ್ಸಿನಿಂದ ನಾನಿವಾಗ ಇವನಿಗೆ ಉಪದೇಶ ಮಾಡುವ ತತ್ವ ನಾಳೆ ಮೋಕ್ಷಕ್ಕೆ ಕಾರಣ ಆಗಲಿ ಎನ್ನುವ ಸಂಕಲ್ಪದಿಂದ ನಮ್ಮ ಸ್ವರೂಪಯೋಗ್ಯರಾದ ಗುರುಗಳು ಉಪದೇಶ ಮಾಡಿದರೆ ಅದರಿಂದ ಭಕ್ತಿ, ಆ ಭಕ್ತಿಯಿಂದ ವಿಶೇಷವಾದ ಜ್ಞಾನ, ಅದರಿಂದ ಅಪರೋಕ್ಷ ದರ್ಶನ, ಆ ದರ್ಶನದಿಂದ ಪರಿಪೂರ್ಣವಾದಂಥ ಭಕ್ತಿ, ಅದಕ್ಕೆ ದೇವರ ಅತ್ಯರ್ಥ ಪ್ರಸಾದ, ಆ ಅತ್ಯರ್ಥ ಪ್ರಸಾದದಿಂದ ಏನಾಯಿತು? ಮೋಕ್ಷ. ಇದೆಲ್ಲ ನಮಗೆ ಯಾರಿಗೂ ಅಲ್ವೇ ಅಲ್ಲ, ಖಂಡಿತ. ನಾವು ಪ್ರವಚನಕ್ಕೆ, ಪಾಠಕ್ಕೆ, ದೇವರಿಗೆ ಬೆಳಗ್ಗೆ ದೇವ್ರಿಗೊಂದು ಅರ್ಧ ಗಂಟೆ, ಸಂಜೆ ಪ್ರವಚನಕ್ಕೊಂದು 1 hour, 1.5 ಗಂಟೆ ದೇವ್ರಿಗೆ ಕೊಟ್ಟರೆ 1.5 ಜನ್ಮ ಅದೇ ಹೇಳ್ಕೊಂಡು ತಿರುಗಾಡ್ತಾ ಇರ್ತೀವಿ. ನಾನು ಭಾಗವತ ಕೇಳಿದೆ, ನಾನು ರಾಮಾಯಣ ಕೇಳಿದೆ, ಮಹಾಭಾರತ ಕೇಳಿದೆ, ಕಾರ್ತಿಕ ಸ್ನಾನ ಮಾಡಿದೆ, ಧನುರ್ಮಾಸ ಪೂಜೆ ಮಾಡಿದೆ, ಎಲ್ಲ ಹೇಳ್ತಾ ಇರ್ತೇವೆ. ಆಚಾರ್ಯ ಅಂತಾರೆ, ನಮಗಿದೆಲ್ಲ ಸಾಧನೆಯ ಮಾರ್ಗ ಅಂತ ಆಗಬೇಕು. ನಾವು ಮಾಡುವ ದಾನ, ನಾವು ಮಾಡುವ ಜಪ, ನಾವು ಮಾಡುವ ಧ್ಯಾನ, ನಮ್ಮ ತೀರ್ಥಯಾತ್ರೆ, ಶ್ರಾದ್ದ, ವೇದಪಾರಾಯಣ ಇದೇ ಮೋಕ್ಷ ಸಾಧನ ಅಲ್ಲ ಅನ್ನೋ ಜ್ಞಾನ ಇದ್ದಾಗ ಅಹಂಕಾರ ಬರಲ್ಲ. ಧ್ಯಾನಂಚ ಗುರು ಶುಶ್ರೂಷ ನಿತ್ಯ ನೈಮಿತ್ತಿಕಾ ಕ್ರಿಯಾ ತೀರ್ಥದಾನ ಜಪಾದ್ಯಾಶ್ಚ ಸ್ವಾಧ್ಯಾಯೋ ಹರಿಪೂಜನಂ ದ್ವಾದಶ್ಯಾದಿ ವ್ರತಂಚೈವ ತುಲಸ್ಯಾದ್ಯೈರಥಾರ್ಚನಂ ಸರ್ವಂ ಭಕ್ತ್ಯರ್ಥಮುದ್ದಿಷ್ಟಂ ನಿಷ್ಫಲಂ ತತ್ತಯಾ ವಿನಾ. ಎಷ್ಟು ಸುಂದರವಾದ ಪ್ರಮೇಯ ನಿರೂಪಣೆ ಆಚಾರ್ಯರು ಮಾಡ್ತಾರೆ ನೋಡಿ. ಧ್ಯಾನ, ಗುರುಗಳ ಸೇವೆ, ನಿತ್ಯ ನೈಮಿತ್ತಿಕವಾದ ಎಲ್ಲ ಕರ್ಮಗಳು, ತೀರ್ಥಗಳು, ದಾನ, ಜಪ, ಓದುವುದು, ಹರಿನಾಮ ಸಂಕೀರ್ತನೆ, ದಶಮಿ ಏಕಾದಶಿ ದ್ವಾದಶಿ ಮೊದಲಾದ ದಿನತ್ರಯಗಳ ಆಚರಣೆ, ತುಳಸಿ ಪೂಜೆ ಮೊದಲಾದ ಹಬ್ಬಗಳು, ಇದೆಲ್ಲವೂ ಭಕ್ತಿಗಾಗಿ. ಇದೇ ಮೋಕ್ಷಕ್ಕಾಗಿ ಅಂತ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದೆಲ್ಲ ನಾವು ಮಾಡೋದು ಯಾಕೆ? ಭಕ್ತಿಗೋಸ್ಕರವಾಗಿ ನಾವು ಮಾಡ್ತಾ ಇದ್ದೇವೆ ಎನ್ನುವ ಅನುಸಂಧಾನ ಇಟ್ಟುಕೊಂಡು ಮಾಡಿದಾಗ ಅದು ಭಕ್ತಿ ಕಾರಣ ಆಗುತ್ತೆ. ಆ ಭಕ್ತಿ ನಿಧಾನವಾಗಿ ಡೆವಲಪ್ ಆಗ್ತಾ 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 ಕೊನೆಗೆ ಸ್ವರೂಪಯೋಗ್ಯರಾದ ಗುರುಗಳ ದರ್ಶನಕ್ಕೆ ಕಾರಣ ಆಗುತ್ತೆ. ಅಲ್ಲಿಂದ ಉಪದೇಶ, ಉಪಾಸನೆ, ಮೋಕ್ಷ, ಭಕ್ತಿ, ಪ್ರಸಾದ, ಮೋಕ್ಷ. ಇಷ್ಟು ಸುಂದರವಾದ ತತ್ವವನ್ನು ಕೃಷ್ಣ ಬಿಡಿಸಿ 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 ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ಇದೇ ವಿಷಯವನ್ನು ಪಾರ್ವತೀ ದೇವಿ ಶಿವನನ್ನು ಕೇಳಿದಾಗ ಶಿವ ಉತ್ತರ ಕೊಡ್ತಾನೆ. ತುಂಬ ದೊಡ್ಡ ವಿಷಯ, ಪದ್ಮಪುರಾಣದಲ್ಲಿ ಬರುವಂಥ ವಾಕ್ಯ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಈ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವಾಕ್ಯಾರ್ಥದಲ್ಲಿ ಆಚಾರ್ಯರು ಹಾಕಿದ ವಾಕ್ಯ. ತುಲಾ ಪುರುಷ ದಾನಾದ್ಯೈ ಅಶ್ವಮೇಧಾದಿಭಿರ್ಮಖೈ ವಾರಾಣಸಿ ಪ್ರಯಾಗಾದಿ ತೀರ್ಥ ಸ್ನಾನಾದಿಭಿ ಪ್ರಿಯೇ ಗಯಾ ಶ್ರಾದ್ದಾದಿಭಿಃ ಪಿತ್ರೈಃ ವೇದ ಪಾಠಾದಿಭಿರ್ಮಖೈಃ ತಪೋಭಿಃ ಉಗ್ರೈಃ ನಿಯಮೈಃ ಯಮೈಃ ಭೂತದಯಾದಿಭಿಃ ಗುರುಶುಶ್ರೂಷಣೈಃ ಸತ್ಯೈಃ ಧರ್ಮೈಃ ವರ್ಣಾಶ್ರಮೋಚಿತೈಃ ನಯಾಂತಿ ತತ್ಪರಂ ಶ್ರೇಯಃ ವಿಷ್ಣುಂ ಸರ್ವೋತ್ತಮೋತ್ತಮಂ ಸರ್ವಭಾವೈರನಾಶ್ರಿತ್ಯ ಪುರಾಣ ಪುರುಷೋತ್ತಮಂ. ದೇವರನ್ನ ಸರ್ವೋತ್ತಮ ಅಂತ ತಿಳಿದೆ. ಮತ್ಕರ್ಮಕೃತ ಮತ್ಪರಮಃ, ಕೃಷ್ಣ ಹೇಳೋ ಮತದೇ ಅಲ್ವಾ? ಮತ್ಪರಮಃ, ನಾನು ಸರ್ವೋತ್ತಮ, ನಾನೇ ಸರ್ವೋತ್ತಮ ಅನ್ನುವ ಜ್ಞಾನ ಇಲ್ಲದೆ ನೀವು ತುಲಾಭಾರ ಮಾಡ್ರಿ, ಗಯಾಗ ಹೋಗಿ ಶ್ರಾದ್ದ ಮಾಡ್ರಿ, ವೇದಗಳ ಪಾರಾಯಣ ಮಾಡ್ರಿ, ಯಾವುದೂ ಫಲಕಾರಿ ಆಗೋದಿಲ್ಲ. ಅದು ನಿರ್ಣಯ. ಇದೆಲ್ಲದರ ಹಿನ್ನೆಲೆಯಲ್ಲೇ ಕೃಷ್ಣ ಹೇಳಿದ್ದು ಮದ್ಭಕ್ತ ಭವ, ನನ್ನ ಭಕ್ತನಾಗು. ನನ್ನ ಭಕ್ತನಾಗಬೇಕಾದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ಯಾರು ಅಂತ ತಿಳ್ಕೊ. ಅದಕ್ಕೆ ವಿಸ್ತಾರವಾದಂಥ ಉಪನಿಷತ್ತು ಬೇರೆ ಚಿಂತನೆ ಕೊಡುತ್ತೆ. ವಾಯುದೇವರನ್ನ ಜಗತ್ ಸೃಷ್ಟಿಕರ್ತರು ಅನ್ನತ್ತೆ, ಲಕ್ಷ್ಮೀದೇವಿಯನ್ನಂತ ಹೇಳುತ್ತೆ. ವಿಚಾರ ಮಾಡು, ಲಕ್ಷ್ಮೀ ವಾಯುಗಳಿಗೂ ಸತ್ತಾಪ್ರದನಾದವನು ನಾರಾಯಣ ಅಂತ ಅನುಸಂಧಾನ ಮಾಡಿ ಅವನು ಆತ್ಮ, ಅವನು ಅಂತರ್ಯಾಮಿ. ಅವನ ಅನುಗ್ರಹ ವಿಶೇಷದಿಂದಲೇ ನಾವೆಲ್ಲರೂ ಪರಸ್ಪರ ಸಂಯುಕ್ತರಾಗಿ ಕೂಡೋದು, ಓಡೋದು, ಮಾತಾಡೋದು, ಉಣ್ಣೋದು, ಮಲಗೋದೆಲ್ಲ ಮಾಡ್ತಾ ಇದ್ದೇವೆ. ಅವನು ಯಾರಾಗಿದ್ದಾನೆ? ಅಹಂ ಬ್ರಹ್ಮ ಅಸ್ಮಿ. ಅಂತಹ ಭಗವಂತನನ್ನು ನಾವು ವಿಶೇಷವಾಗಿ ಅನುಸಂಧಾನವನ್ನು ಮಾಡತಕ್ಕದ್ದು. ಅಂಥ ಭಗವಂತ ನಾನಾ ರೂಪಗಳಿಂದ ಭೂಮಿಯಲ್ಲಿ ಅವತಾರ ಮಾಡಿ ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆಯನ್ನು ಮಾಡ್ತಾ ಸಾತ್ವಿಕತನವನ್ನು ಉದ್ಧಾರ ಮಾಡ್ತಾನೆ. ಈ ಹಿನ್ನೆಲೆಯಲ್ಲೇ ಕೃಷ್ಣ ಹೇಳಿದ್ದು ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ನೋಡಿ, ಆ ಎರಡು ವಾಕ್ಯಗಳನ್ನು ಅಹಂ ಬ್ರಹ್ಮಾಸ್ಮಿ,
ಜನ್ಮ ಕರ್ಮಚಮೇ ದಿವ್ಯಂ. ಆ 2 ವಾಕ್ಯಗಳನ್ನು 5 ದಿನಗಳಲ್ಲಿ ನಮ್ಮ ಯೋಗ್ಯತೆಗೆ ದಾಟ್ಲಿಕ್ಕಾಗಲಿಲ್ಲ. ಇನ್ನು ಬೃಹದಾರಣ್ಯಕದಲ್ಲಿ ಗೀತೆಯನ್ನು ಅನುಸಂಧಾನ ಮಾಡ್ತೀವಿ ಅಂತ ಅಂದ್ಕೊಳ್ಳೋದೇ ಮೂರ್ಖತನದ ಪರಮಾವಧಿ ಆಗೋಗುತ್ತೆ. ಆರಂಭದ 2 ವಾಕ್ಯವನ್ನೇ ನಮಗೆ ಟಚ್ ಮಾಡಿ ಪೂರ್ಣ ಅನುಸಂಧಾನ ಮಾಡಲಿಕ್ಕಾಗಲಿಲ್ಲ ಅಂದಮೇಲೆ ಶಾಸ್ತ್ರಗಳ ಅಗಾಧತೆ ಎಷ್ಟು ದೊಡ್ಡದು, ಶಾಸ್ತ್ರಗಳು ಅಂದರೆ ಎಷ್ಟು ಅಪಾರವಾದದ್ದು. ಅಪಾರವಾದ ಶಾಸ್ತ್ರಗಳಲ್ಲಿ 7 ಪ್ರಧಾನವಾದಂಥ ಸಚ್ಛಾಸ್ತ್ರಗಳು, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ, ಇತಿಹಾಸ, ಪುರಾಣಾದಿಗಳು. ಆ 7 ಲಕ್ಷ್ಮೀ ರೂಪದ ಶಾಸ್ತ್ರಗಳಲ್ಲಿ ಪ್ರತಿನಿತ್ಯದಲ್ಲಿಯೂ ಬೇಕಾದ ಹಾಗೆ ಮನ ಬಂದಂಗೆ ಹೊರಲಾಡುವವರು ನಮ್ಮ ಗುರುಗಳು. ಸಪ್ತಶಿವಾಸು ಮಾತೃಷು ಅಂತ ಬಳಿತ್ಥಾ ಸೂಕ್ತ ಆಚಾರ್ಯರ ಬಗ್ಗೆ ಮಾತಾಡುವಾಗ ಆ 7 ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಹೊರಲಾಡಿ ಆ 7 ಶಾಸ್ತ್ರಗಳ ಸಾರಭೂತನಾದ ಭಗವಂತನನ್ನು ನಮ್ಮ ಕಣ್ಣೆದುರಿಗೆ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ತೋರಿಸಿದ್ದಾರೆ. ಆ ಸರ್ವಶಾಸ್ತ್ರ ಪ್ರತಿಪಾದ್ಯನಾದ ನಾರಾಯಣನೇ ಶ್ರೀಕೃಷ್ಣ ರೂಪದಿಂದ ಭೂಮಿಗೆ ಅವತಾರ ಮಾಡಿ ಎಲ್ಲರಿಗೂ ಯೋಗ್ಯವಾದ ಪಾಠಗಳನ್ನು ಮಾಡಿ ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಟ್ಟ ಅಂತನ್ನೋದೇ ಉಪನಿಷತ್ತಿನ, ವಿಶಿಷ್ಯ ಬೃಹದಾರಣ್ಯಕ ಉಪನಿಷತ್ತಿನ ಸಾರವಾಗಿದೆ ಎಂಬುದಾಗಿ ಅನುಸಂಧಾನ ಮಾಡ್ತಾ ದೇವರನ್ನು ತತ್ವತಃ ತಿಳಿಯೋದು ಅತ್ಯಂತ ಪ್ರಧಾನವಾಗುತ್ತೆ.